ಕಾಶಿ ಜ್ಯೋತಿರ್ಲಿಂಗ ದರ್ಶನ ಪಡೆಯಬೇಕೆಂಬುವವರಿಗೆ ಇಲ್ಲಿದೆ ಸಂತಸದ ಸುದ್ದಿ. ಶಿವಮೊಗ್ಗದಿಂದ ಹೊರಡಲಿರುವ ಕಾಶಿ ಅಯೋಧ್ಯ ಯಾತ್ರೆಯಲ್ಲಿ ಹಿಂದೂ ಸಂಪ್ರದಾಯದ ಪ್ರಮುಖ ಯಾತ್ರಾ ಕೇಂದ್ರವೆಂದು ನಂಬಲಾದ ಕಾಶಿಯ ಜ್ಯೋತಿರ್ಲಿಂಗ ದರ್ಶನ, ಅಯೋಧ್ಯ, ಸೀತಾಮಡಿ, ಗಯಾ ಮತ್ತು ಬುದ್ಧಗಯಾ ಕ್ಷೇತ್ರಗಳಿಗೆ ಭೇಟಿ ನೀಡಲಿದ್ದೇವೆ. ತಿಂಡಿ ಊಟದ ವ್ಯವಸ್ಥೆ ಜೊತೆಗೆ ವಿಶ್ರಾಂತಿ ಪಡೆಯಲು ರೂಮ್ ವ್ಯವಸ್ಥೆ ಕೂಡ ಇರುತ್ತದೆ. ಜೊತೆಗೆ ಈ ಯಾತ್ರೆಯಲ್ಲಿ ಅನುಭವವುಳ್ಳ ಗೈಡ್ಗಳು ಕೂಡ ನಮ್ಮ ಜೊತೆ ಪ್ರಯಾಣಿಸಲಿದ್ದಾರೆ. ನೀವು ಕೂಡ ಈ ತೀರ್ಥ ಕ್ಷೇತ್ರಗಳ ದರ್ಶನ ಪಡೆಯಬೇಕೆಂದರೆ ಹಿಂದೆ ಕರೆ ಮಾಡಿ. 66ರಿಂದ ಈಚೆಗೆ ಫೇಕ್ ಡಾಕ್ಯುಮೆಂಟ್ಗಳನ್ನು ಕ್ರಿಯೇಟ್ ಮಾಡಿ ಲ್ಯಾಂಡ್ ಟ್ಯಾಕ್ಸ್ ಅಸೆಸ್ಮೆಂಟ್ ಅನ್ನ ಲಿಸ್ಟ್ ನಲ್ಲಿ ಸೈಜು ಡೀಟೇಲ್ ಎಲ್ಲ ಕೊಟ್ಟಿದ್ದೀನಿ ನಾನು. ಮುಸಲ್ಮಾನರು ನಮಾಜ್ ಮಾಡುವ ಜಾಗ ಆಗಿದ್ದು ಕಂದಾಯ ಮಾಫಿ ಮಾಡಲಾಗಿರುತ್ತೆ ಅಂತ ಅನ್ಕೊಂಡು ಕೂಡ ಅದ್ರಲ್ಲಿ ಬರೆದಿದ್ದಾರೆ ಫೇಕ್ ಡಾಕ್ಯುಮೆಂಟ್ ಅಲ್ಲಿ. ಎಲ್ಲಿಂದ 66ರಿಂದ ಈಚೆಗೆ 75 ತನಕ ಮಾಡಿದ್ದಾರೆ. 66 ಮುಂಚೆನೂ ಇಲ್ಲ, 75ರಿಂದ ಈಚೆನೂ ಇಲ್ಲ. ಆ ಫೇಕ್ ಡಾಕ್ಯುಮೆಂಟ್ ಕೂಡ ಅವ್ರ ಹತ್ರ ಇಲ್ಲ. ಒರಿಜಿನಲ್ ಡಾಕ್ಯುಮೆಂಟ್ ಪ್ರಶ್ನೆ ಉದ್ಭವನೇ ಆಗಲ್ಲ. ಈ ಜಾಗ ಕಾರ್ಪೊರೇಷನ್ ಜಾಗ ಅಂತ ಅನ್ಕೊಂಡು ಅನೇಕ ದಾಖಲೆಗಳ ಸಮೇತ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ, ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ಮತ್ತು ಮಹಾನಗರ ಪಾಲಿಕೆಯ ಕಮಿಷನರಿಗೆ ಆಗಲೇ ಸಾಕಷ್ಟು ಸರಿ ಕೊಟ್ಟಿದ್ದೇವೆ. ಅದು ರಾಷ್ಟ್ರಭಕ್ತ ಬಳಗದಿಂದ ಈಗಾಗಲೇ ನಾವು ಪ್ರಮುಖ ದಾಖಲೆಗಳನ್ನ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಎಲ್ಲರೂ ಕೊಟ್ಟ ಆದ್ಮೇಲೂ ಕೂಡ ಸದರಿ ಜಾಗ ಖಾತೆಯನ್ನು ನಿಯಮಬಾಹಿರವಾಗಿ ವಕ್ತ ಹೆಸರಿಗೆ ಮಾಡಿದ್ದನ್ನು ಪ್ರಶ್ನಿಸಿ ಪುನರ್ ಪರಿಶೀಲಿಸುವಂತೆ ದಿನಾಂಕ 10/11/20 ಅರ್ಜಿ ಸಲ್ಲಿಸಾಗಿದ್ದರೂ ಕೂಡ ಪಾಲಿಕೆ ಆಯುಕ್ತರು ಯಾವುದೇ ಕ್ರಮ ಕೈಗೊಳ್ಳದ ಕಾರಣ ಪ್ರಕರಣ ಮಾನ್ಯ ಉಚ್ಚ ನ್ಯಾಯಾಲಯದ ಮೇಲೆ ಮೆಟ್ಟಲೇರಿದ್ದು, ಅದರ ಡೀಟೇಲ್ ಎಲ್ಲ ಯಾವ ಕೇಸ್ ನಂಬರ್ ಎಲ್ಲ ಇದೆ. 22/5/25 2 ತಿಂಗಳ ಕೆಳಗೆ 22/5/25 ಆದೇಶದಲ್ಲಿ ಉಚ್ಚ ನ್ಯಾಯಾಲಯ ಸದರಿ ಜಾಗದ ಹಕ್ಕುದಾರಿಕೆಯ ದಾಖಲಾತಿಗಳನ್ನು 8 ವಾರದ ಒಳಗೆ ಪರಿಶೀಲಿಸಬೇಕೆಂದು ಮಾನ್ಯ ಶಿವಮೊಗ್ಗ ಮಹಾನಗರ ಪಾಲಿಕೆ ಆಯುಕ್ತರಿಗೆ ತಿಳಿಸಿದ್ದು, ನ್ಯಾಯಾಲಯ ಕೊಟ್ಟ ಅವಧಿಯು 17/7/25 ಮುಗಿದಿರುತ್ತದೆ. ಮೊನ್ನೆ ಮುಗಿದಿರುತ್ತದೆ. ಈ ಹಿಂದೆ ಸಲ್ಲಿಸಿದ್ದ ದಾಖಲೆಗಳಲ್ಲದೆ 1/7/25 ಮಾನ್ಯ ಆಯುಕ್ತರಿಗೆ ರಾಷ್ಟ್ರಭಕ್ತ ಬಳಗದ ಕಾನೂನು ವಿಭಾಗದಿಂದ ನಮ್ಮ ವಾಗೇಶ್ ಅವರ ನೇತೃತ್ವದಲ್ಲಿ, ಅಡ್ವೊಕೇಟ್ ಅವರ ನೇತೃತ್ವದಲ್ಲಿ ಅವರು ಹೋಗಿ ಹೆಚ್ಚುವರಿ ದಾಖಲೆಗಳನ್ನು ಕೂಡ ಕೊಟ್ಟು ಬಂದಿದ್ದೇವೆ. ಇದು ನಿಮಗೂ ಕೂಡ ಕೊಟ್ಟಿದೆ. ಹೀಗಾಗಿ CDP ಪ್ಲಾನ್ ಅಲ್ಲಿ ಆ ಜಾಗ, ಆಟದ ಮೈದಾನ ಅಂತ ಇರೋದು, ಇದ್ರದ್ದೆಲ್ಲವೂ ನಿಮಗಾಗಲೇ ಹಿಂದೆ ಕೊಟ್ಟಿದೆ. ಈ ಹೊಸದಾಗಿ ಇವರೇನು ದಾಖಲೆಗಳನ್ನ ಫೇಕ್ ಡಾಕ್ಯುಮೆಂಟ್ ಅನ್ನು ಸೃಷ್ಟಿ ಮಾಡಿದ್ದಾರೆ, ಅದನ್ನು ಜೊತೆಗೆ ನಾವು ಇದೇನು ಗೆಜೆಟ್ ನೋಟಿಫಿಕೇಶನ್ ಏನಾಗಿದೆ, ಅದು ಗೆಜೆಟ್ ನೋಟಿಫಿಕೇಶನ್ ಅಲ್ಲೂ ಕೂಡ ಚೆಕ್ ಬಂದಿ ಇಲ್ಲದೆ ಇರೋದು, ಎಲ್ಲ ಅಂಶಗಳನ್ನು ಕೂಡ ದಾಖಲೆಗಳ ಸಮೇತ ಈಗಾಗಲೇ ನಾನು ಮಾತಾಡಿದ್ದೀನಿ. ಮಾನ್ಯ ಮಹಾನಗರ ಪಾಲಿಕೆಯ ಆಯುಕ್ತರಿಗೆ ರಾಷ್ಟ್ರಭಕ್ತ ಬಳಗದಿಂದ ನಾವೊಂದು ಮತ್ತೊಂದು ಮೆಮೊರಾಂಡಮ್ ತಗೊಂಡು ಕೊಡ್ತಾ ಇದ್ದೇವೆ. ಅದನ್ನು ಈ ದಾಖಲೆಗಳೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಅದನ್ನು ಕಾರ್ಪೊರೇಷನ್ಗೆ ಉಳಿಸ್ಕೋಬೇಕು. ಮತ್ತೆ ಅದೇನು ಕಾನೂನು ಬಾಹಿರವಾಗಿ ಮುಸಲ್ಮಾನರು ಖಾತೆ ಮಾಡಿಸ್ಕೊಂಡಿದ್ದಾರೆ ಅದನ್ನ ರದ್ದು ಮಾಡಬೇಕು. ಮತ್ತು ಈ ಅಕ್ರಮದಲ್ಲಿ ಶಾಮೀಲಾಗಿರೋರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು. ಈ ಒತ್ತಾಯ ಮಾಡೋ ದಿಕ್ಕಿನಲ್ಲಿ ನಾವು ನಾಡಿದ್ದು ಸೋಮವಾರ ಬೆಳಿಗ್ಗೆ 11 ಗಂಟೆಗೆ ಈಗಾಗಲೇ ನಾನು
ಕಾರ್ಪೊರೇಷನ್ ಕಮಿಷನರ್ ಮಾಯನಗೌಡರು ಮಾತಾಡಿದ್ದೀನಿ, ಬನ್ನಿ ನಿಮ್ದು ಏನೇನು ಡಾಕ್ಯುಮೆಂಟ್ ಎಲ್ಲ ಕೊಡಿ ಅಂತ ಹೇಳಿದ್ದಾರೆ. ಹಿಂದಿದ್ದಂಥ ಕಮಿಷನರಿಗೆ ಕವಿತಾವ್ರಿಗೂ ಕೊಟ್ಟಿದ್ವಿ, ಜಿಲ್ಲಾಧಿಕಾರಿಗಳಿಗೂ ಕೊಟ್ಟಿದ್ದೀವಿ, ಜಿಲ್ಲಾ ರಕ್ಷಣಾಧಿಕಾರಿಗಳಿಗೂ ಕೊಟ್ಟಿದ್ದೀವಿ. ದಾಖಲೆಗಳೆಲ್ಲ ಗಮನಿಸಬೇಕು, ನ್ಯಾಯಬದ್ಧವಾದ ಒಂದು ತೀರ್ಪನ್ನು ಅವರು ವ್ಯವಸ್ಥೆ ಮಾಡಬೇಕು. ಹೀಗಾಗಿ ಇನ್ನೊಂದು ಈ ಜಾಗವನ್ನು ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಪ್ರಭಾವಿ ವ್ಯಕ್ತಿಗಳಿಗೆ ಮಣಿಬಾರದು. ಮುಸಲ್ಮಾನರ ಪರವಾಗಿ ಅನೇಕರು ಪ್ರಯತ್ನ ನಡೆಸಬಹುದು, ಯಾವುದೇ ರಾಜಕೀಯ ಪಕ್ಷ ಇರ್ಬೋದು, ಯಾವುದೇ ವ್ಯಕ್ತಿಗಳಿರ್ಬೋದು, ಅವರು ಸಂತೃಪ್ತಿ ಪಡಿಸೋ ದಿಕ್ಕಿನಲ್ಲಿ ಪ್ರಭಾವವನ್ನು ಕಮಿಷನರ್ ಮೇಲೆ ಬೀರಿ ಕಾನೂನನ್ನು ಮೀರಿ ಆ ಜಾಗವನ್ನು ಕಾರ್ಪೊರೇಷನ್ನಿಂದ ತಪ್ಪಿಸಂತ ಪ್ರಯತ್ನ ಮಾಡಿದ್ರೆ ದೊಡ್ಡ ಹೋರಾಟವನ್ನೇ ಮಾಡಬೇಕಾಗತ್ತೆ. ಹಿಂದೂ ಸಮಾಜ ಶಾಂತಿಯಿಂದ ಕಾನೂನುಬದ್ಧವಾಗಿ ನಾವು ಹೋಗಿ ತನಕ ಕೂಡ ಎಲ್ಲ ದಾಖಲೆಗಳನ್ನು ಕೂಡ ಎಲ್ಲ ಅಧಿಕಾರಿಗಳಿಗೆ ನಾವು ತಲುಪಿಸಿದ್ದೇವೆ. ಸೋಮವಾರ ಮತ್ತೆ ಹೋಗಿ ಕಾರ್ಪೊರೇಷನ್ ಕಮಿಷನರ್ಗೆ ಎಲ್ಲ ಡಾಕ್ಯುಮೆಂಟ್ಗಳನ್ನ ಮತ್ತೆ ಕೊಡೋರಿದ್ದೇವೆ. ಅವರು ಅಂತಿಮವಾಗಿ ಅವರ ವರದಿಯನ್ನು ಈಗಾಗಲೇ 2 ಹಿಯರಿಂಗ್ ಎಲ್ಲರ ಹತ್ರ ಮಾಡಿದ್ದಾರೆ. ಹಾಗಾಗಿ ಅಂತಿಮವಾಗಿ ನಾವು ಕೂಡ ಕೊಡ್ತೇವೆ. ಇದನ್ನು ಪೂರ್ಣ ಪರಿಶೀಲನೆ ಮಾಡಿ ಯಾವ ಈ ಖಾತೆ ಅಲ್ಲಿ ಅಕ್ರಮವಾಗಿದೆ ಅದನ್ನು ಕ್ಯಾನ್ಸಲ್ ಮಾಡಬೇಕು, ಮತ್ತು ಯಾರು ಇದರಲ್ಲಿ ಶಾಮೀಲಾಗಿದ್ದಾರೆ ಅವ್ರ ಬಗ್ಗೆ ಕ್ರಮ ತಗೋಬೇಕು. ಆ ಆಸ್ತಿಯನ್ನು ಕಾರ್ಪೊರೇಷನ್ಗೆ ಉಳಿಸ್ಕೋಬೇಕು. ಇದು ನಮ್ಮ ಒತ್ತಾಯ. ಈ ವಿಚಾರದಲ್ಲಿ ಯಾರಾದರೂ ಕೂಡ ಪ್ರಭಾವ ಬೀರಿ ಅಥವಾ ಅವ್ರ ಮೇಲೆ ಏನಾದ್ರು ಆಮಿಷ ಒಡ್ಡಿ ಅದೇನಾದ್ರು ಅನ್ಯಾಯ ಮಾಡಕ್ಕೆ ಪ್ರಯತ್ನ ನಡೆಸಿದ್ರೆ ಇಡೀ ಹಿಂದೂ ಸಮಾಜವನ್ನು ಜಾಗೃತಿ ಮಾಡಿ ಆ ಜಾಗವನ್ನು ಕಾರ್ಪೊರೇಷನ್ 100% ಉಳಿಸ್ಕೋತೇವೆ. ಈ ತೀರ್ಮಾನವನ್ನು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಈ ದಿಕ್ಕಿನಲ್ಲಿ ಜಿಲ್ಲಾ ರಕ್ಷಣಾಧಿಕಾರಿಗಳಿರ್ಬೋದು, ಜಿಲ್ಲಾಧಿಕಾರಿಗಳಿರ್ಬೋದು, ಕಮಿಷನರ್ಗಳಿರ್ಬೋದು, ಇವರೆಲ್ಲರೂ ಕೂತು ಚರ್ಚೆ ಮಾಡಿ ದಾಖಲೆಗಳ ಗಮನಿಸಿ ಅದ್ರ ಮೇಲೆ ಅವ್ರ ಕ್ರಮ ತಗೋಬೇಕು ಅಂತ ಒತ್ತಾಯವನ್ನು ನಾನು ಮಾಡ್ತೇನೆ. ಮತ್ತು ನಿಮಗೆ ಕೊಟ್ಟಿರೋಂಥ ಎಲ್ಲದರಲ್ಲೂ ಕೂಡ ಗೆಜೆಟ್ ನೋಟಿಫಿಕೇಶನ್ದು ಅಕ್ರಮವಾಗಿ ಏನು ಫೇಕ್ ಡಾಕ್ಯುಮೆಂಟ್ಗೆ ಸೃಷ್ಟಿ ಮಾಡಿದ್ದಾರೆ ಎಲ್ಲವನ್ನು ಕೂಡ ದಾಖಲೆ ಸಮೇತ ನಿಮಗೆ ಅಲ್ಲಿ ಕೊಟ್ಟಿದೆ.